ಕಾವೇರಿ ಪ್ರತಿಭಟನೆಯ ಬಿಸಿ ಬೆಂಗಳೂರಿಗೆ ತಟ್ಟಿದೆ. ಬೆಂಗಳೂರಿನಲ್ಲೂ ದೊಡ್ಡ ಮಟ್ಟದಲ್ಲಿ ಈಗ ಉಗ್ರ ಹೋರಾಟಗಳು ನಡೀತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಈ ಕಾವೇರಿ ಕಿಚ್ಚು ನೋಡಿ ಎಷ್ಟರ ಮಟ್ಟಿಗೆ ಇವಾಗ ದೊಡ್ಡ ರಾಧಾಂತಕ್ಕೆ ತಂದು ನಿಲ್ಲಿಸಿದೆ ಅಂದರೆ, ಒಂದು ಕಡೆ ಈಗ ಪ್ರತಿಭಟನೆ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ತಮಿಳುನಾಡು ಸಿಎಂ ವಿಜಯ್ ಸಿನಿಮಾ ವಿರುದ್ಧ ಈಗ ಕನ್ನಡ ಪರ ಹೋರಾಟಗಾರರು ಕಿಡಿಕಾರ್ತಾ ಇದ್ದಾರೆ. ಜನನಾಯಕನ್ ಪೋಸ್ಟರನ್ನು ಹರಿದು ಸಂಘಟನೆಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ನಟ ವಿಜಯ್ ಪೋಸ್ಟರ್ಗಳಿಗೆ ಈಗ ಕತ್ತರಿ ಹಾಕಿರುವಂಥದ್ದು, ಜೊತೆಗೆ ಫ್ಲೆಕ್ಸ್ಗಳನ್ನು ತೆರವು ಮಾಡ್ತಾ ಇರುವಂಥದ್ದು, ಹಲವು ಥಿಯೇಟರ್ಗಳಲ್ಲಿ ಜನನಾಯಕನ್ ಸಿನಿಮಾ ರದ್ದು ಕೂಡ ಮಾಡಿದ್ದಾರೆ. ಮಂಡ್ಯ ಭಾಗದಲ್ಲಂತೂ ಈಗ ಸಿನಿಮಾನೇ ರದ್ದು ಮಾಡಿದ್ದಾರೆ. ಇನ್ನು ಬೆಂಗಳೂರಿಗೂ ಕೂಡ ಕಾವೇರಿ ಪ್ರತಿಭಟನೆಯ ಬಿಸಿ ಆಲ್ರೆಡಿ ತಟ್ಟಿದೆ. ಜೊತೆಗೆ ಈ ಸಿನಿಮಾ ಪೋಸ್ಟರ್ಗಳನ್ನು ಎಲ್ಲ ಹರಿದು ಹಾಕ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದು ವಿಜಯ್ ಅವರ ಒಂದು ಕೊನೆಯ ಚಿತ್ರ ಜನನಾಯಕನ. ಈ ಸಂದರ್ಭದಲ್ಲಿ ಈ ಕಾವೇರಿ ಕಿಚ್ಚು ಹೊತ್ಕೊಂಡಿರುವಂಥ ಸಂದರ್ಭದಲ್ಲಿ ವಿಜಯ್ ಅಂತಲ್ಲ, ಈಗ ತಮಿಳುನಾಡಿನ ಬೇರೆ ಯಾವುದೇ ನಟನ ಸಿನಿಮಾ ರಿಲೀಸ್ ಆಗಿದ್ದರೂ ಕೂಡ ಬಹುಶಃ ಪೋಸ್ಟರನ್ನು ಹರಿದು ಹಾಕ್ತಾ ಇದ್ರು ಏನೋ. ಯಾಕಂದರೆ ಕನ್ನಡಿಗರು ಆ ಸಿನಿಮಾ ರಿಲೀಸ್ ಆಗಲೇಬಾರ್ದು ಅನ್ನೋಂಥ ಉದ್ದೇಶ ಏನು ಅವರಿಗಿಲ್ಲ. ಯಾಕಂದರೆ ಇಷ್ಟು ದಿವಸ ಸಿನಿಮಾ ಓಡ್ತಾ ಇತ್ತಲ್ವ, ಈಗ ಈ ಕಾವೇರಿಗೆ ಕುತ್ತು ಬಂದು ನಿಂತಿದೆಯಲ್ವಾ. ಕಾವೇರಿ ಜಲಾಶಯದಲ್ಲೇ ನೀರಿಲ್ಲ, ನೀವು ತಮಿಳುನಾಡಿಗೆ ನೀರು ಬಿಡಿ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಯಾಕಂದರೆ ನಮಗೆ ಮಳೆನೇ ಆಗ್ತಾ ಇಲ್ಲ. ಇಲ್ಲಿಯ ರೈತರೇ ಕಂಗಾಲಾಗಿ ಹೋಗಿದ್ದಾರೆ. ಬೆಳೆ ಬೆಳೀಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಕುಡಿಯೋದಕ್ಕೆ ನೀರಿಲ್ಲ ಕೆಲವೊಂದು ಕಡೆ. ಅಂಥದ್ರಲ್ಲಿ ನಿಮಗೆ ಸಾವಿರಾರು ಎಕರೆ ಬೆಳೆ ಬೆಳೀಲಿಕ್ಕೆ ನೀರು ಕೊಡಿ ಅಂದರೆ ನಾವು ಹೆಂಗೆ ಸ್ವಾಮಿ ಕೊಡೋದು? ಹಾಗಾಗಿ ಒಂದಿಷ್ಟು ಆಕ್ರೋಶ ಸಹಜವಾಗಿ ಎಲ್ರಿಗೂ ಕೂಡ ಅದು ಬಂದೇ ಬರುತ್ತೆ. ರೈತರ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಜೊತೆಗೆ ವಿವಿಧ ಸಂಘಟನೆಯವರು ಕೂಡ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಜನನಾಯಕನ್ ಪೋಸ್ಟರನ್ನು ಹರಿದು ಸಂಘಟನೆಗಳು ಆಕ್ರೋಶವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬರೀ ವಿಜಯ್ ಅಂತಲ್ಲ, ಬೇರೆ ಯಾವುದೇ ನಟನ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗಿದ್ದರೆ ಸಹಜವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಹೋಗ್ತಾ ಇದ್ವು. ಹಲವು ಥಿಯೇಟರ್ಗಳಲ್ಲಿ ಜನನಾಯಕನ್ ಸಿನಿಮಾ ಈಗ ರದ್ದಾಗಿದೆ. ಅದರಲ್ಲೂ ಮಂಡ್ಯ ಭಾಗದಲ್ಲಂತೂ ಸಿನಿಮಾ ನಿನ್ನೆಯಿಂದನೇ ಈಗ ರದ್ದಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಒಟ್ಟಿನಲ್ಲಿ ಈ ಕಾವೇರಿ ಕಿಚ್ಚು ಹೊತ್ತಿ ಉರಿತಾ ಇದೆ. ಇದನ್ನು ತಣ್ಣಗೆ ಮಾಡಬೇಕಾಗಿದ್ದು ಯಾರು? ಸರ್ಕಾರದವರು. ಜೊತೆಗೆ ಅವ್ರ ಕಡೆ ಈಗ ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಅಡಕತ್ತರಿಯಲ್ಲಿ ಈಗ ಸರ್ಕಾರ ಸಿಕ್ಕಾಕೊಂಡಂತೆ ಕಾಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಹೇಗೆ ಒಂದು ಬಗೆಹರಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಒಂದು ಪ್ರಶ್ನೆ.